ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನಿನ್ನೆ ದೊಡ್ಡ ಹಂಗಾಮನೆ ನಡೆದು ಹೋಯಿತು. ಯಾಕಂದ್ರೆ ಈ ಯೂನಿವರ್ಸಿಟಿ ಕಡೆಯಿಂದ ಆಯೋಜನೆ ಆಗಿದ್ದಂತಹ ಒಂದು ಕಾರ್ಯಕ್ರಮ ದೇಶ ವಿರೋಧಿ ಚಟುವಟಿಕೆಗಳಿಗೆ ಆಸ್ಪದ ಮಾಡಿಕೊಡ್ತು, ಸೈನಿಕರಿಗೆ ಅಗೌರವ ತೋರಿಸ್ತು ಅನ್ನುವಂತಹ ಆರೋಪ. ಹೀಗಾಗಿ ಎಬಿವಿಪಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಎಬಿವಿಪಿ ಆರೋಪ ಮಾಡದಂತೆ ಯಾವುದೇ ಕೂಟ ನಡೆದಿಲ್ಲ ಅಂತ ಈಗ ಯೂನಿವರ್ಸಿಟಿ ಕಡೆಯಿಂದ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಮಾಧ್ಯಮ ಪ್ರಕಟಣೆ ಬಿಡುಗಡೆಯಾಗಿದೆ ವಿವಿಯಿಂದ. 6 ಗಂಟೆಗೆ 20ಕ್ಕೂ ಹೆಚ್ಚು ಮಂದಿ ಕ್ಯಾಂಪಸ್ ನುಗ್ಗಿದ್ದಾರೆ ಅಂತ ಹೇಳಿ ಎಬಿವಿಪಿ ಸಂಘಟನೆ ದೂಷಿಸ್ತಾ ಇದ್ದಾರೆ. ಘೋಷಣೆ ಕೂಗಿ ನಮ್ಮ ಆಸ್ತಿ ಪಾಸ್ತಿಗೆ ಹಾನಿ ಉಂಟು ಮಾಡಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಮತ್ತು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋದು ಆರೋಪದ ಭಾಗ. ದೇಶದ್ರೋಹಿ ಕಾರ್ಯಕ್ರಮ ಆಯೋಜನೆ ಮಾಡಿದ ಆರೋಪ ನಿರಾಧಾರ ಅನ್ನೋದು ಇವರ ವರ್ಷನ್ನು. ಬಟ್ ನೋಡಬೇಕಾಗತ್ತೆ ಏನಾಗಿದೆ ಅಂತ ಹೇಳಿ. ಏನೇ ಆಗಲಿ, ಅಜಿಂ ಪ್ರೇಮ್ಜಿ ಅಂತಹ ದೇಶಭಕ್ತ ಅವರ ಹೆಸರಲ್ಲಿ ನಡೀತಾ ಇರುವ ಯೂನಿವರ್ಸಿಟಿಯಲ್ಲಿ ಇಂಥದ್ದೊಂದು ಕೂಗು ಕೇಳಿ ಬಂದಿರೋದು ಮಾತ್ರ ನಿಜವಾಗ್ಲೂ ಡಿಸಪಾಯಿಂಟಿಂಗ್. ಬೆಂಗಳೂರಿನ ಸರ್ಜಾಪುರದಲ್ಲಿ ವಿಶ್ವವಿದ್ಯಾಲಯ ಇದೆ. ಇದೇ ವಿಶ್ವವಿದ್ಯಾಲಯಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಅರ್ಥಾತ್ ಎಬಿವಿಪಿಯ ಕಾರ್ಯಕರ್ತರು ನಿನ್ನೆ ನುಗ್ಗಿದ್ರು, ರಾದ್ಧಾಂತ ಮಾಡಿದ್ರು. ಅದಕ್ಕೆ ಕಾರಣ ದೇಶ ವಿರೋಧಿ ಕಾರ್ಯಕ್ರಮ ನಡೀತಾ ಇತ್ತು ಅಂತ ಹೇಳಿ. ಸ್ಪಾರ್ಕ್ ಎನ್ನುವಂತಹ ಸಂಘಟನೆಯ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆ, ಸ್ಪಾರ್ಕ್ ಸಂಘಟನೆ ದೇಶ ವಿರೋಧಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇತ್ತು. ಅದನ್ನು ವಿರೋಧಿಸಿ ಎಬಿವಿಪಿ ಸಂಘಟನೆ ಪ್ರತಿಭಟನೆ ನಡೆಸಿದೆ. ಆದರೆ ಸೆಕ್ಯೂರಿಟಿಗಳನ್ನು ಬಳಸಿಕೊಂಡು ನಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದ್ರು ಅಂತ ಹೇಳಿ ಎಬಿವಿಪಿ ಸಂಘಟನೆಯ ಮುಖಂಡ ಮಣಿಕಂಠ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಪಾರ್ಕ್ ಮತ್ತು ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು. ಇದು ಭಾರತೀಯ ಸೈನಿಕರಿಗೆ ಮಾಡುವಂತಹ ಅಪಮಾನ, ಕಾಶ್ಮೀರ ಪ್ರತ್ಯೇಕತೆಯನ್ನು ಬೆಂಬಲಿಸುವಂತಹ ಕಾರ್ಯಕ್ರಮ ಅನ್ನೋದು ಎಬಿವಿಪಿಯ ವಾದ. ಹಾಗಾಗಿಯೇ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಅಮಿತ್ ಶಾ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ ಸ್ಪಾರ್ಕ್ ಅನ್ನುವ ಒಂದು ವಿದ್ಯಾರ್ಥಿ ಸಂಘಟನೆ ಅನ್ನುವ ಹೆಸರಿನಲ್ಲಿ ಒಂದು ಕಾಶ್ಮೀರದ ಒಂದು ಭಾರತದ ಭೂಭಾಗ ಅಲ್ಲ ಅದು. ಅಲ್ಲಿ ಭಾರತದ ಜನತೆಗಳು ಹೋಗಿ ಒಂದು ದೌರ್ಜನ್ಯ ಎಸಗ್ತಾ ಇದ್ದಾರೆ. ಮತ್ತು ನಮ್ಮ ಸೈನಿಕರು ಅತ್ಯಾಚಾರಿಗಳು ಅಂತ ಹೇಳಿ ಕರೆದು ಅವರನ್ನು 35 ವರ್ಷದ ಹಿಂದೆ ಒಂದು ಜಿಲ್ಲೆಯ ಎಲ್ಲ ಹೆಣ್ಣು ಮಕ್ಕಳನ್ನು ಅವರು ಅತ್ಯಾಚಾರ ಮಾಡಿದರು ಅಂತ ಹೇಳಿ ಅದರ ಬಗ್ಗೆ ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಅಂಬರೀಷ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಷ್, ನಿಜಕ್ಕೂ ಕೂಡ ವಿಶ್ವವಿದ್ಯಾಲಯದ ಒಳಗೆ ನಡೀತಾ ಇದ್ದಂತಹ ಕಾರ್ಯಕ್ರಮ ಏನು? ಆ ಕಾರ್ಯಕ್ರಮದ ವಿಚಾರಕ್ಕೆ ನಿನ್ನೆ ಆದಂತಹ ರಾದ್ಧಾಂತ ಏನು? ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಖಂಡಿತ ಪ್ರೇಮ್, ನಿನ್ನೆ ಸಂಜೆ 6 ಗಂಟೆ 6:30 ಸಮಯದಲ್ಲಿ ಬೆಂಗಳೂರಿನಿಂದ ಬಂದಂತಹ ಎಬಿವಿಪಿ ಕಾರ್ಯಕರ್ತರು ಏನು ಸರ್ಜಾಪುರ ಸಮೀಪದಲ್ಲಿರುವಂತಹ ಯೂನಿವರ್ಸಿಟಿ ಬಂದು ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ಬಂದ ಸಂದರ್ಭದಲ್ಲಿ ಸೆಕ್ಯೂರಿಟಿಗಳು ಮತ್ತು ಎಬಿವಿಪಿ ಕಾರ್ಯಕರ್ತರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಆಗ್ತದೆ. ಒಳಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ, ನಂತರ ಒಳಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿರಲ್ಲ. ಅದಕ್ಕೆ ಪ್ರಮುಖವಾಗಿ ಏನು ಈಗ ಒಂದು ಯೂನಿವರ್ಸಿಟಿಯಲ್ಲಿ ದೇಶದ ಸೈನಿಕರಿಗೆ ಅಗೌರವ ತೋರುತ್ತಿದ್ದಾರೆ. ಜೊತೆಗೆ ಕಾಶ್ಮೀರದ ವಿಚಾರದಲ್ಲೂ ಸಹ ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ದೇಶಕ್ಕೆ ಅಗೌರವ ತೋರುವಂತ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡಿ ನಿನ್ನೆ ಸಂಜೆ ನೇರವಾಗಿ ಇಲ್ಲಿ ಬಂದು ಇದು ನಾಮಫಲಕಗಳಿಗೆ ಮಸಿ ಬಳಿಯುವಂಥದ್ದು ಮತ್ತು ಇಲ್ಲಿ ದೊಡ್ಡ ಮಟ್ಟದ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಅಂದ್ರೆ ಇಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಮುಖ್ಯ ಗೇಟ್ ಬಳಿ ಇರುವಂತಹ ಬೋರ್ಡ್ಗೆ ಸಂಪೂರ್ಣವಾಗಿ ಕಪ್ಪು ಮಸಿಯನ್ನು ಬಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಸರ್ಜಾಪುರ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರತಿಭಟನೆ ಮಾಡ್ತಿರುವಂತಹ ಕಾರ್ಯಕರ್ತರನ್ನ 21 ಜನನ ವಶಕ್ಕೆ ಪಡೆದು ಅವರನ್ನ ಆನೇಕಲ್ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಗಿತ್ತು. ಆನೇಕಲ್ ನ್ಯಾಯಾಧೀಶರ ಮನೆಗೆ ಹೋದ ಸಂದರ್ಭದಲ್ಲಿ ಅವರಿಗೆ ತಾತ್ಕಾಲಿಕವಾಗಿ ಬೇಲನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಇವತ್ತು ಬೆಳಗ್ಗೆ 10 ಅವರು ನ್ಯಾಯಾಲಯಕ್ಕೆ ಬಂದು ಶರಣಾಗಬೇಕು ಅಂತೇಳಿ ಈಗ ಅವರಿಗೆ ಬೇಲನ್ನು ಕೊಟ್ಟು ಮಂಜೂರು ಮಾಡಿ ಕಳಿಸ್ಕೊಟ್ಟಿದ್ರು. ಇನ್ನು ಪ್ರಮುಖವಾಗಿ ಇದಕ್ಕೆ ಕಾರಣ ಏನಂತಂದ್ರೆ, ನಿನ್ನೆ ಆಗಿರುವಂಥ ಘಟನೆಗೆ ಈ ಒಂದು ಯೂನಿವರ್ಸಿಟಿ ಒಳಗಡೆ ಒಂದಷ್ಟು ಕಾರ್ಯಕ್ರಮವನ್ನು ಕಾಲೇಜಿನ ಒಳಗಡೆ ಆಯೋಜನೆ ಆಗಿತ್ತು. ಅದು ದೇಶದ
ಸೈನಿಕರಿಗೆ ಅಗೌರವ ತೋರುವಂಥದ್ದು, ಜೊತೆಗೆ ಅಲ್ಲಿ ಒಂದಷ್ಟು ಕಾಶ್ಮೀರದ ಮಹಿಳೆಯರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಒಳಗಡೆ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ABVP ಸಂಘಟನೆಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆಗೆ ಕಾಲೇಜು ಆಡಳಿತ ಮಂಡಳಿ ಹೇಳ್ತಾ ಇರೋದೇನಂತಂದ್ರೆ, ನಾವು ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ, ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಆದರೆ ಅದಕ್ಕೆ ನಾವು ಕಾಲೇಜು ಆಡಳಿತ ಮಂಡಳಿ ಇಲ್ಲಿ ಯಾವುದೇ ಥರದ ದೇಶದ ಸಂಬಂಧಪಟ್ಟಂತ ಅಥವಾ ಸೈನಿಕರಿಗೆ ಅಗೌರವ ತೋರುವಂಥ ಕಾರ್ಯಕ್ರಮ ನಮ್ಮಲ್ಲಿ ಯಾವುದೇ ಆಯೋಜನೆ ಮಾಡಿಲ್ಲ. ಹಾಗಾಗಿ ಆ ಸಂಬಂಧಪಟ್ಟಂಗೆ ABVP ಕಾರ್ಯಕರ್ತರ ಮೇಲೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಅವರು ನೆನ್ನೆ ಕ್ಯಾಂಪಸ್ ಒಳಗೆ ನುಗ್ಗಿ ನಮ್ಮ ಸೆಕ್ಯೂರಿಟಿ ಮತ್ತು ಇಲ್ಲಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಿರೋ ಅನ್ನೋ ಆರೋಪವನ್ನು ಮಾಡ್ತಾರಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.